ಇನ್ಸ್ಪೆಕ್ಟರ್ ರಿಷಿ ಕೆಲವು ಮೂವೀಸ್ ಅಂಡ್ ಸೀರೀಸ್ಗಳು ಏನು ಸೌಂಡ್ ಮಾಡ್ದಲೆ ಬರೀ ಟ್ರೈಲರ್ ರಿಲೀಸ್ ಆಗಿ ಆಡಿಯನ್ಸ್ ಅಟೆನ್ಷನ್ ಪಡ್ಕೊಳ್ಳುತ್ತೆ. ಸೊ ರೀಸೆಂಟ್ ಆಗಿ ಇದೇ ತರ ಆಡಿಯನ್ಸ್ ಅಟೆನ್ಷನ್ ಪಡ್ಕೊಂಡಿರೋ ಟ್ರೈಲರ್ ಇನ್ಸ್ಪೆಕ್ಟರ್ ರಿಷಿ. ಈ ಇನ್ಸ್ಪೆಕ್ಟರ್ ರಿಷಿ ಅನ್ನೋ ಒಂದು ಸೀರೀಸ್ ಇದೆ ಅಂತ ಗೊತ್ತಾಗಿದ್ದೆ ಈ ಟ್ರೈಲರ್ ರಿಲೀಸ್ ಆದಾಗ. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೆ ಬರೀ ಟ್ರೈಲರ್ ಅಲ್ಲೇ ಒಳ್ಳೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿರೋ ಈ ಸೀರೀಸ್ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸೀರೀಸ್ ಅಲ್ಲಿ ಟೋಟಲ್ ಆಗಿ 10 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 35 to 45 ಮಿನಿಟ್ಸ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ತಮಿಳ್ನಾಡಲ್ಲಿ ತೆಂಕಾಡು ಅನ್ನೋ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಮರ್ಡರ್ ಆಗುತ್ತೆ. ಆ ಕೇಸ್ನ ಸಾಲ್ವ್ ಮಾಡಕ್ಕೆ ಇನ್ಸ್ಪೆಕ್ಟರ್ ರಿಷಿನ ಅಪಾಯಿಂಟ್ ಮಾಡ್ತಾರೆ. ಅವನಿಗೆ ಹೆಲ್ಪ್ ಮಾಡಕ್ಕೆ ಅಂತ ಅದೇ ಏರಿಯಾದಲ್ಲಿ ಐಎನ್ಆರ್ ಅಂಡ್ ಚಿತ್ರನ ಕಳಿಸ್ತಾರೆ. ಆ ಫಾರೆಸ್ಟ್ ಏರಿಯಾದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸತ್ಯ, ಇರ್ಫಾನ್, ಕಾತಿ ಇವರೆಲ್ಲ ಆ ಕೇಸ್ ವಿಷಯದಲ್ಲಿ ಹೆಲ್ಪ್ ಮಾಡ್ತಿರ್ತಾರೆ. ಆ ಮರ್ಡರ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಟೈಮಲ್ಲೇ ಸೇಮ್ ಪ್ಯಾಟರ್ನ್ ಅಲ್ಲೇ ಇನ್ನೂ ಕೆಲವು ಮರ್ಡರ್ಸ್ ಆಗುತ್ತೆ. ಅದ್ರ ಜೊತೆ ಆ ಊರ್ನವರು ಆ ಕೊಲೆಗಳಿಗೆ ಕಾರಣ ವನದೇವತೆ ಆದ ವನರಾಕ್ಷಸಿ ಅಂತ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟಕ್ಕೂ ಈ ವನರಾಕ್ಷಸಿ ಯಾರು, ಅದ್ರ ಕತೆ ಏನು, ನಿಜವಾಗ್ಲೂ ಆ ಮರ್ಡರ್ಸ್ಗೆ ಕಾರಣ ವನರಾಕ್ಷಸಿನ ಇಲ್ಲ ಬೇರೆ ಯಾರಾದ್ರೂ ಮರ್ಡರ್ ಮಾಡ್ತಿದಾರ, ಫೈನಲ್ ಆಗಿ ಈ ರಿಷಿ ಕೇಸ್ನ ಸಾಲ್ವ್ ಮಾಡ್ತಾನ ಇಲ್ವಾ ಅಂತ ನೀವು ಸೀರೀಸ್ನ ನೋಡೇ ತಿಳ್ಕೊಬೇಕು. ಇನ್ನ ಕತೆ ವಿಷಯಕ್ಕೆ ಬಂದ್ರೆ, ಈಗಾಗಲೇ ಮುಂಚೆ ನಾವು ನೋಡಿರೋ ತುಂಬಾ ಥ್ರಿಲ್ಲರ್ ಮೂವೀಸ್ ಅಂಡ್ ಸೀರೀಸ್ ತರನೇ ಇದ್ರಲ್ಲೂ ಕೂಡ ಒಂದು ಸಿಂಪಲ್ ಪ್ಲಾಟ್ ನ ತಗೊಂಡು ಅದಕ್ಕೆ ಕೆಲವು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ನ ಮಿಕ್ಸ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನ ಸೀರೀಸ್ ಫಸ್ಟ್ ಅಂಡ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ಮರ್ಡರ್ಸ್ ಆಗೋದು, ಅದ್ರ ಹಿಂದೆ ಇರೋ ಮಿಸ್ಟರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಈ ತರ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಇನ್ನ ಥರ್ಡ್ ಎಪಿಸೋಡ್ ಇಂದ ಅದೇ ಇಂಟ್ರೆಸ್ಟ್ ಅನ್ನ ಮೇಂಟೈನ್ ಮಾಡೋ ಸೀನ್ಸ್ ಇದ್ರೂ ಕೂಡ ಮಧ್ಯ ತುಂಬಾ ಸೈಡ್ ಟ್ರ್ಯಾಕ್ಸ್ ಬರೋದ್ರಿಂದ ಲೆಂತ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ನೋ ಫೀಲಿಂಗ್ ಬರುತ್ತೆ. ಅಂಡ್ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ಗೆ ಬ್ಯಾಕ್ ಸ್ಟೋರಿನ ಇಟ್ಟು ಅದಕ್ಕೆ ಸ್ವಲ್ಪ ಡ್ರಾಮಾನ ಆಡ್ ಮಾಡಿ ಆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋ ತರ ಮಾಡ್ತಾರೆ. ಅದು ಇಂಪ್ರೆಸಿವ್ ಆಗಿತ್ತು. ಆದ್ರೆ ಮೇನ್ ಕ್ಯಾರೆಕ್ಟರ್ ರಿಷಿ ಬ್ಯಾಕ್ ಸ್ಟೋರಿ ಅಷ್ಟೇ ಅಲ್ದಲೆ ಅವನಿಗೆ ಹೆಲ್ಪ್ ಮಾಡೋ ಐಎನ್ಆರ್ ಅಂಡ್ ಚಿತ್ರ ಅವರಿಗೂ ಕೂಡ ಸಪರೇಟ್ ಆಗಿ ಒಂದು ಟ್ರ್ಯಾಕ್ ಇಟ್ಟು ಕತೆಗೆ ಏನೋ ಸಂಬಂಧ ಇಲ್ದಂಗೆ ಇನ್ವೆಸ್ಟಿಗೇಷನ್ ನ ಪಕ್ಕಕ್ಕಿಟ್ಟು ಇವ್ರ ಸ್ಟೋರಿ ಮೇಲೆ ಫೋಕಸ್ ಮಾಡಿರೋದ್ರಿಂದ ಒರಿಜಿನಲ್ ಸ್ಟೋರಿ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಇನ್ನ ಫಸ್ಟ್ ಅಂಡ್ ಸೆಕೆಂಡ್ ಎಪಿಸೋಡ್ ನೋಡಾದ್ಮೇಲೆ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಆಗ್ಬೋದು ಅಂತ ಫೀಲ್ ಬಂದ್ರು. ಅದಾದ್ಮೇಲೆ ಬರೋ ಅನ್ವಾಂಟೆಡ್ ಟ್ರ್ಯಾಕ್ಸ್ ಅಂಡ್ ಸೀನ್ಸ್ ಇಂದ ಪ್ರಿಡಿಕ್ಟಬಲ್ ಆಗಿರೋದ್ರಿಂದ ಸ್ವಲ್ಪ ಬೋರ್ ಫೀಲಿಂಗ್ ಬರುತ್ತೆ. ಆ ಅನ್ವಾಂಟೆಡ್ ಟ್ರ್ಯಾಕ್ಸ್ ನ ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಒಳ್ಳೆ ಮಜಾ ಕೊಡುತ್ತೆ ಸೀರೀಸ್. ಇನ್ನ ಫಸ್ಟ್ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ತೋರಿಸೋ ಸೀನ್ಸ್ ಗೆ ರಿಲೇಟೆಡ್ ಆಗಿ ಮುಂದೆ ಬರೋ ಎಪಿಸೋಡ್ಸ್ ಗೆ ಕನೆಕ್ಟಿವ್ ಸೀನ್ಸ್ ಏನೋ ತೋರಿಸ್ತಲೆ ಅದನ್ನೆಲ್ಲ ಲಾಸ್ಟ್ ಎಪಿಸೋಡ್ ಅಲ್ಲಿ ತೋರಿಸಿದ್ದು ಸೀರೀಸ್ಗೆ ಮೈನಸ್ ಆಯ್ತು. ಬಟ್ ಅಟ್ ದಿ ಸೇಮ್ ಟೈಮ್ ಪ್ರತಿ ಎಪಿಸೋಡ್ ಅಲ್ಲೂ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇರೋದ್ರಿಂದ ಪಾಸಿಟಿವ್ ಆಯ್ತು. ಇದರಿಂದ ಕೆಲವರಿಗೆ ಆ ಕನೆಕ್ಟಿವ್ ಸೀನ್ಸ್ ಅಷ್ಟು ಮ್ಯಾಟರ್ ಆಗಲ್ಲ. ಇನ್ನ ಫಸ್ಟ್ ಎಪಿಸೋಡ್ಸ್ ಅರೌಂಡ್ 35 ಮಿನಿಟ್ಸ್ ಇಂದ ಸ್ಟಾರ್ಟ್ ಆಗಿ ಪ್ರತಿ ಎಪಿಸೋಡ್ಗೂ ರನ್ ಟೈಮ್ ಜಾಸ್ತಿ ಮಾಡ್ತಾ 10th ಎಪಿಸೋಡ್ಸ್ಗೆ ಬರೋ ಹೊತ್ತಿಗೆ ಆಲ್ಮೋಸ್ಟ್ 60 ಮಿನಿಟ್ಸ್ ರನ್ ಟೈಮ್ ಇಂದ ಎಂಡ್ ಮಾಡ್ತಾರೆ. ಇದರಿಂದ ತುಂಬಾ ಲ್ಯಾಗ್ ಮಾಡಿದ್ರು ಅಂತ ಫೀಲ್ ಬರುತ್ತೆ. ಫಸ್ಟ್ ಎಪಿಸೋಡ್ ತರನೇ ಕ್ಲೋಸ್ ಟು ಎಲ್ಲ ಎಪಿಸೋಡ್ 35 ಮಿನಿಟ್ಸ್ ಇಟ್ಟು ಯಾವುದೇ ಅನ್ವಾಂಟೆಡ್ ಸೈಡ್ ಟ್ರ್ಯಾಕ್ಸ್ ಇಲ್ದಲೆ ಮೇನ್ ಸ್ಟೋರಿ ಅಂಡ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಮೇಲೆ ಸೀನ್ಸ್ ಇದ್ದಿದ್ರೆ ಈ ಸೀರೀಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಿತ್ತು. ಹಾಗಂತ ಈ ಸೀರೀಸ್ ಡಿಸಪಾಯಿಂಟ್ ಮಾಡಲ್ಲ ನಿಮ್ಮನ್ನ. ಓವರ್ ಆಲ್ ಆಗಿ ಒಂದು ಎಂಗೇಜಿಂಗ್ ಸೀರೀಸ್ ನೋಡಿದೆ ಅನ್ನೋ ಫೀಲಿಂಗ್ ಪಕ್ಕ ಬರುತ್ತೆ. ಅಂಡ್ ಪ್ರಾಪರ್ ಆಗಿ ಎಲ್ಲ ಈವೆಂಟ್ಸ್ ನ ಲಾಸ್ಟ್ ಅಲ್ಲಿ ಕನೆಕ್ಟ್ ಮಾಡಿರೋ ರೀತಿ ಚೆನ್ನಾಗಿತ್ತು. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಇನ್ಸ್ಪೆಕ್ಟರ್ ರಿಷಿ ಕ್ಯಾರೆಕ್ಟರ್ ಮಾಡಿರೋ ನವೀನ್ ಚಂದ್ರ ಸೀರಿಯಸ್, ಇಂಟೆನ್ಸ್ ಅಂಡ್ ಎಮೋಷನಲ್ ಪರ್ಫಾರ್ಮೆನ್ಸ್ ಇಂದ ಇಂಪ್ರೆಸ್ ಮಾಡ್ತಾರೆ. ಅವನಿಗೆ ಅಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿರೋ ಕನ್ನಾ ರವಿ ಅಂಡ್ ಮಾಲಿನಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಸುನೈನಾಗೆ ಈ ಸೀರೀಸ್ ಅಲ್ಲಿ ದೊಡ್ಡ ಸ್ಕೋಪ್ ಏನಿಲ್ಲ, ಬಟ್ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡಿದ್ದಾರೆ. ಅಂಡ್ ಮಿಕ್ಕಿದ ಆಕ್ಟರ್ಸ್ಗಳು ಅವರ ರೋಲ್ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಮಾಟೋಗ್ರಫಿ ಇಂಪ್ರೆಸಿವ್ ಆಗಿತ್ತು. ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೀರೀಸ್ ಮೂಡ್ಗೆ ತಕ್ಕಂತೆ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದ್ದಾರೆ. ಅಂಡ್ ಫಾರೆಸ್ಟ್ ಏರಿಯಾದಲ್ಲಿ ಕೆಲವು ಶಾರ್ಟ್ಸ್ ಸಖತ್ತಾಗಿದೆ. ಅಂಡ್ ಎಸ್ಪೆಷಲಿ ನೈಟ್ ಶಾರ್ಟ್ಸ್ ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿ ಕೇರ್ ತಗೊಂಡಿದ್ದಾರೆ. ಬಟ್ ಎಡಿಟಿಂಗ್ ಮಾತ್ರ ಇನ್ನೊಂಚೂರು ಬೆಟರ್ ಆಗಿ ಇರಬೇಕಿತ್ತು. ತುಂಬಾ ಅನ್ವಾಂಟೆಡ್ ಸೀನ್ಸ್ ತೆಗಿಬೇಕಿತ್ತು. ತೆಗ್ದಿದ್ದಿದ್ರೆ ಈಸಿಯಾಗಿ 7 ಎಪಿಸೋಡ್ಸ್ ಅಲ್ಲಿ ಎಂಡ್ ಮಾಡಿ ಕ್ರಿಸ್ಪಿಯಾಗಿ ಅಂಡ್ ಇನ್ನೂ ತುಂಬಾ ಎಂಗೇಜಿಂಗ್ ಆಗಿ ಇರ್ತಿತ್ತು. ಸೊ ಫೈನಲಿ ಈ ಸೀರೀಸ್ ನನಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ನನ್ನ ಸಜೆಷನ್ ಏನಂದ್ರೆ, ಆ ಅನ್ವಾಂಟೆಡ್ ಸೈಡ್ ಟ್ರ್ಯಾಕ್ ನ ಸ್ಕಿಪ್ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಡ್ ನೀವೇನಾದ್ರೂ ಈ ಥ್ರಿಲ್ಲರ್ ಮಿಸ್ಟರಿನ ಇಷ್ಟಪಡೋರಾಗಿದ್ರೆ ಈ ಸೀರೀಸ್ ನ ಮಿಸ್ ಮಾಡ್ಕೊಂಬಿಡಿ. ಅಂಡ್ ಈ ಸೀರೀಸ್ ನಿಮ್ಗೆ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಆಲ್ಸೋ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ ಲ್ಯಾಂಗ್ವೇಜಸ್ ಅಲ್ಲೂ ಅವೈಲಬಲ್ ಇದೆ. ಇನ್ನ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದ್ರೂ ಈ ಸೀರೀಸ್ನ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.